ನಮಸ್ಕಾರ ರೀ ಎಲ್ಲ ರೈತರಿಗೆ. ಹೋದ ವಿಡಿಯೋ ಒಳಗೆ ಹೇಳ್ದಂಗ ಮಂಡ್ಯ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತೇನೆ ಅಂತ ಹೇಳಿನಿ. ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಏನಪ್ಪಾ ಅಂದ್ರೆ ಮಂಡ್ಯ 517 ಯಾರ್ಯಾರು ಬೆಳೆತಿರಲ್ಲ ನಿಮ್ಗೊಂದು ಹೊಸ ಅಪ್ಡೇಟ್ ನ ಕೊಡ್ಬೇಕಾಗಿತ್ತು. ಏನಪ್ಪಾ ಅಂದ್ರೆ ಮೊನ್ನೆ ಒಂದು ಸ್ಪ್ರೇನ ಕೊಟ್ಟಿನಿ, ಹೋದ ವಿಡಿಯೋ ಒಳಗೆ ನೀವು ನೋಡಿರ್ಬೋದು. ಆ ಸ್ಪ್ರೇದ ರಿಸಲ್ಟ್ ನ ನಿಮ್ಗೆ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಬರೀ ಸ್ಪ್ರೇ ಹೊಡೆದು ಹೋದ್ನಿ ಹೇಳಿ ಅಂದ್ರೆ ಆಗಂಗಿಲ್ಲ, ರಿಸಲ್ಟ್ ನ ಕೊಡ್ಬೇಕು. ಅಂದಾಗಿ ನೀವು ನಂಬ್ತೀರಿ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಈ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಯೂಸ್ಫುಲ್ ಇದ್ರೆ ರೈತರಿಗೆ ಶೇರ್ ಮಾಡಿ. ಈಗ ನೀವು ನೋಡತ್ತಿರಲ್ಲ, ಇದು ಮಂಡ್ಯ 517 ರೀ. ಸೊ ಇನ್ಕ ಹೋಗಿನದ ಆ ಪ್ಲಾಟ್ ಇದೇನಿರ್ತಾರ ಪ್ಲಾಟ್ 517 ಐತಿ. ಟೋಟಲ್ 1 ಎಕರೆ 35 ಗುಂಟೆ. ಸೊ ಮರಿ ಬರತ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡತ್ತಿರಿ ಬಹಳ ಜನ. ಮರಿ ಬರತ್ತಿಲ್ರಿ, ಗ್ರೋತ್ ಆಗತ್ತಿಲ್ಲ, ಏನಿಲ್ಲ ಅಂತೇಳಿ. ಸೊ ಇದೇನೈತ್ರಲ್ಲ ಸ್ವಲ್ಪ ಕಸ ಆಗೈತಿ. ಇನ್ನು ಕಸ ತೆಗಿಸಿ ಮತ್ತೆ ಇದಕ್ಕೆ ನೆಕ್ಸ್ಟ್ ಸ್ಪ್ರೇನ ಕೊಡ್ಬೇಕಾಗೈತಿ. ಇದೇನೈತ್ರಲ್ಲ 517 ಇದು ನೋಡ್ರಿ, ಗ್ರೋತ್ ಯಾವ ನಮ್ನಿ ಐತಿ ಅಂತೇಳಿ. ಸೊ ಗ್ರೋತ್ನು ಫುಲ್ ಐತಿ, ಮರಿನೂ ಫುಲ್ ಅದಾವು. ಮತ್ತೆ ಇದಕ್ಕೆ ಟೋಟಲ್ ಆಗಿ 1 ಎಕರೆ 35 ಗುಂಟೆಕ ಏನ್ ಮಾಡಿವ್ರಿ ಅಂದ್ರೆ 4 ಫುಟ್ ಸಾಲ, ಆಮೇಲೆ 1 ಫುಟ್ ಬಿಟ್ಟ ಒಂದು ತರುವನ್ನ ಹಚ್ಚಿವು. ಸೊ ಈಗ ನೋಡ್ಬೋದು ಎಲ್ಲ ಕುಡ್ಕೊಂಡ ಬಿಟ್ಟದ್ರಿ, ಸಾಲ್ ಕಾಣದೈತ್ರಲ್ಲ ನೋಡ್ರಿ, ಇದು ಎಲ್ಲ ಕುಡ್ಕೊಂಡ್ ಬಿಟ್ಟೈತಿ. ಗ್ರೋತ್ನು ಚಲೋ ಐತಿ, ರೆಕಮೆಂಡ್ ಮಾಡ್ತೀನಿ ನಾನು ಇದ್ರ ತಳಿನ. ನೆಕ್ಸ್ಟ್ ಯಾರು ಹತ್ತವ್ರಲ್ಲ ನೆಕ್ಸ್ಟ್ ಇಯರ್, ಸೊ ಅವ್ರಿಗೆ ನಾ ತಳಿನ ರೆಕಮೆಂಡ್ ಮಾಡ್ತೀನಿ. ಸೊ ಇದ್ರೊಳಗೆ ಏನ್ ಅಪ್ಡೇಟ್ ಕೊಡೋದಿಪ್ಪ ಅಂತ ನಿಮ್ ಕ್ವಶನ್ ಇರ್ಬೋದು. ಇದೇನ್ ಗ್ರೋತ್ ನೋಡತ್ತಿರಲ್ಲ, ಇದಕ್ಕೆ ಕೆಲವೊಂದು ರೀಸನ್ಸ್ ಅದಾವು ಮತ್ತು ಕೆಲವೊಂದು ಔಷಧಿಗಳನ್ನ ಅದಾವು. ಈ ಔಷಧಿಗಳ ಮಣ್ಣನ್ನು ಹಾಳು ಮಾಡಂಗಿಲ್ಲ, ಆಮೇಲೆ ನಿಮ್ ಬೆಳೆಗೂ ಗ್ರೋತ್ನು ಸ್ಟಾಪ್ ಮಾಡ್ಸಂಗಿಲ್ಲ. ಸೊ ಯಾವ ಅಂತ ಹೇಳ್ತೀನಿ ಕೇಳ್ಕೊರಿ. ಇದಕ್ಕ ಟೋಟಲ್ ಆಗಿ ನಾನು ಏನ್ ಮಾಡೇನಂದ್ರ ಪಾಸ್ಪರಿಕ್ ಆಸಿಡ್ ನ ಬಿಟ್ಟಿವ್ರಿ. ಟೋಟಲ್ ಆಗಿ 4 ಲೀಟರ್ ಪಾಸ್ಪರಿಕ್ ಆಸಿಡ್ ಅಂದ್ರೆ ಎಕರೆ 2 ಲೀಟರ್ 4 ಲೀಟರ್ ಪಾಸ್ಪರಿಕ್ ಆಸಿಡ್. ಸ್ಟಾರ್ಟಿಂಗ್ ಡೋಸ್ ಅಂತ ನಿಮ್ಗೆ ಗೊತ್ತೈತಿ. ಏನ್ ಹೋಗದೇನಂದ್ರೆ ಬರೀ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ ಕಾಂಪೋಸ್ಟ್ ನ ಹೋಗೋದ ಲಾವಣಿ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಒಂದು ಡ್ರೆಂಚಿಂಗ್ ನ ಮಾಡೀನಿ, ಅಂದ್ರೆ ಸ್ಪೆಷಲ್ ಡ್ರೆಂಚಿಂಗ್ ಕಿಟ್ ನ ಮಾಡೀನಿ, ಅದನ್ನು ನೀವು ನೋಡಿರಿ. ಆಮೇಲೆ ಒಂದು ಸ್ಪ್ರೇನ ನಾರ್ಮಲ್ ಆಗಿ ಮಾಡೀನಿ, ಯಾಕಂದ್ರೆ ಸ್ವಲ್ಪ ಸುಳಿ ಸಾಯ್ದು ಅದು ರೋಗ ಇರ್ತೈತಿ, ಆ ಸ್ಪ್ರೇನ ಮಾಡೀನಿ. ನೆಕ್ಸ್ಟ್ ಏನ್ ಮಾಡೇನಂದ್ರ ನಿಮ್ಗೆ ಆಲ್ಮೋಸ್ಟ್ ನೀವು ವಿಡಿಯೋದಾಗ ನೋಡತ್ತೀರಿ. ಏನಪ್ಪಾ ಅಂದ್ರೆ ಫಾಸ್ಫರಿಕ್ ಆಸಿಡ್ ನ ಎಕರೆ 2 ಲೀಟರ್ ಅಂತ ಬಿಟ್ಟಿನಿ. ಅಲ್ಲಿಂದ ಗ್ರೋ ಸ್ಟಾರ್ಟ್ ಆಗೈತಿರಲ್ಲ. ಆಮೇಲೆ ಕ್ಯಾಲ್ಸಿಯಂ ಹೋದ ನೀರೊಳಗ ಕ್ಯಾಲ್ಸಿಯಂ ಥಿಯೋಸಲ್ಫೇಟ್ ನ ಬಿಟ್ನಿ. ಕ್ಯಾಲ್ಸಿಯಂ ಥಿಯೋಸಲ್ಫೇಟ್ ಯಾಕೆ ಬಿಟ್ನಿ ಅಂದ್ರೆ ಮಣ್ಣ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತೈತ್ರಿ. ಈ ಮಣ್ಣ ಲೂಸ್ ಆಗಿ ಇದ್ರೊಳಗ ನೀರ್ ಹಿಡ್ಕೊಳ್ಳೋಂತ ತಾಕತ್ ಬರ್ಬೇಕ್ರಿ. ಯಾಕಂದ್ರೆ ಮಣ್ಣು ಗಟ್ಟ ಆಯ್ತಂದ್ರೆ ನೀರ್ ನಿಲ್ಲ, ಮ್ಯಾಗಿನ ಹರಿದು ಹೋಗ್ತೈತಿ. ಆಮೇಲೆ ಪ್ಲಾಂಟ್ಗೆ ಏನೂ ನೀರ್ ಸಿಗಂಗಿಲ್ಲ. ಹಂಗಾಗಿ ಕ್ಯಾಲ್ಸಿಯಂ ಥಿಯೋಸಲ್ಫೇಟ್ ನ ಬಿಟ್ನಿ. ಅದಾದ ಬಳಿಕ ನೆಕ್ಸ್ಟ್ ಮೊನ್ನೆ ನೀರಿಗೆ ಒಂದು ಸ್ಪ್ರೇ ಮಾಡೀನಿ. ಏನಪ್ಪಾ ಅಂದ್ರ 13-0-45, ಆಮೇಲೆ ಅರ್ಧ ಕಿಲೋ ಯೂರಿಯಾ, ಆಮೇಲೆ ಕಿಸಾನ್ ಬಡ್ಡಿ ಅಂತ ಹೇಳಿ ಗ್ರೋತ್ ಪ್ರಮೋಟರ್ನ ಇಷ್ಟನ, ಆಮೇಲೆ ಪಿ ಸಿಲಿಕಾನ್ ಅಂತ ಬಂದ್ ಬರ್ತೈತ್ರಿ. ಅದನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಕ, ಆಮೇಲೆ ಟೋಟಲ್ ಆಗಿ ಗ್ರೋತ್ ಮಾಡಕ ಅದನ್ನೊಂದು ಹಾಕಿ ಸ್ಪ್ರೇನ ಮಾಡಿದ್ನಿ. ಸೊ 10 ರಿಸಲ್ಟ್ ಬರೀ 6-7 ದಿವಸ ಒಳಗೆ ಈ ರೀತಿಯಾಗಿ ರಿಸಲ್ಟ್ ನ ಕೊಡ್ತೈತಿ. ಮತ್ತ ನಮ್ಮ ಕಬ್ಬ ಹಿಂಗ ನಾವ ನಂಬಲಾರದ ನಮ್ ಕಣ್ಣಲ್ಲಿ ನಂಬಕ್ ಆಗತ್ತಿಲ್ಲ, ಅಷ್ಟು ರಿಸಲ್ಟ್ ನ ಕೊಡಾದತ್ರಿ. ಮತ್ತ ಹಂಗ ನೆಲಾನು ರೆಸ್ಪಾನ್ಸ್ ಮಾಡ್ಲಾತೈತಿ. ಸೊ ಇದನ್ನ ಈಗ ಟೋಟಲ್ ಆಗಿ ಹೊಂಟೇನ್ರಿ, ತೋರ್ಸ್ತೇನೆ ನೋಡ್ರಿ ಯಾವ ರೀತಿಯಾಗಿ ಗ್ರೋತ್ ಆಗೈತಿ ಅಂತೇಳಿ. ಇದ ನೋಡ್ರಿ, ಈ ರೀತಿಯಾಗಿ ಗ್ರೋತ್ ಐತಿ. ಆಮೇಲೆ ಇದ್ರೊಳಗ ಇನ್ನೊಂದ್ ನಿಮ್ಗ ಏನ್ ಚೇಂಜಸ್ ನ ತೋರಿಸ್ತೇನೆ ಅಂದ್ರೆ ಇವೇನದವ್ರಲ್ಲ ಟೋಟಲ್ ಆಗಿ ಎಲ್ಲಾ ತರೋದವು. ಆಮೇಲೆ ಏನ್ ಕಟ್ಟು ಮುಂದ್ ನರಿ ಕಟ್ತಾರಲ್ಲ ಅಲ್ಲಿ ಬರೀ ಕಬ್ಬ ಹಚ್ಚೋದವು. ಸೊ ಸೇಮ್ ಗ್ರೋತ್. ಬಟ್ ಇದನ್ನೇನ್ ಚೇಂಜಸ್ ನ ನೋಟಿಸ್ ಮಾಡಿ ಅಂದ್ರ ಇವೇನ್ ಕಬ್ಬ ಹಚ್ಚೋದವ್ರಲ್ಲ ಇಲ್ಲಿ ಹಿಡ್ಕೊಂಡ ಅಲ್ಲಿ ತನ ಇವ ಮರಿಗಳನ್ನ ಲೇಟ್ ಮಾಡಿ ಬಿಡತ್ತವ್ರಿ. ಬಟ್ ಬಾಕಿ ಏನೈತಿರಲ್ಲ ತರು ಹಚ್ಚೋದು ಇವೆಲ್ಲ ಮರಿ ಫುಲ್ ಸ್ಪೀಡ್ ಅದಾವು. ಸೊ ನಿಮ್ಗೆ ಮತ್ತೊಂದು ಡೌಟ್ ನ ಇರ್ಬೋದು, ಏನಪ್ಪಾ ಅಂದ್ರೆ ನಾವು ಫಾಸ್ಫರಿಕ್ ಆಸಿಡ್ ಕೂಡ ಏನೇನ್ ಮಿಕ್ಸ್ ಮಾಡಬಹುದು ಅಂತೇಳಿ. ಸೊ ನಿಮ್ಗೆ ರಿಸಲ್ಟ್ ಸೆಪರೇಟ್ ಬೇಕಾಗಿತ್ತು ಅಥವಾ ರಿಸಲ್ಟ್ ಚಲೋನ ಬೇಕಾಗಿತ್ತು ಅಂದ್ರೆ ನೀವು ಇದ್ರ ಕೂಡ ಏನು ಮಿಕ್ಸ್ ಮಾಡ್ಲಿಕ್ಕೆ ನಡೀತೈತ್ರಿ. ಮಿಕ್ಸ್ ಮಾಡೋದನ್ನ ನೀವು ಹ್ಯೂಮಿಕ್ ಆಸಿಡ್ ಸ್ವಲ್ಪ ಪ್ರಮಾಣದ ಫುಲ್ವಿಕ್ ಆಸಿಡ್ ನ ಮಿಕ್ಸ್ ಮಾಡ್ರು ನಡೀತದ. ಮಾಡ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ 200 ಲೀಟರ್ ಒಳಗೆ 2 ಲೀಟರ್ ನ ಹಾಕಿ ಏನ್ ಮಾಡ್ರಿ ಅಂದ್ರೆ ಎಕರೆಗೆ 2 ಲೀಟರ್ ತಂತೆ 1 ಎಕರೆ ನೀರ್ ಆಗುತ್ತಾನ ಅದು ಪೂರ್ಣಾಗಿ ಬ್ಯಾರಲ್ ಖಾಲಿ ಆಗ್ಬೇಕು. ಈ ರೀತಿಯಾಗಿ ನೀವು ಸೆಟ್ಟಿಂಗ್ ಮಾಡ್ಕೊಂಡು ಇಟ್ರಿ ಅಂದ್ರೆ ಏನೈತರಲ್ಲ ಈ ರೀತಿಯಾಗಿ ನೀವು ಗ್ರೋತ್ ನ ಮಾಡ್ಕೋಬಹುದು. ಇದರಿಂದ ಕೆಲವೊಂದ್ ಜನ ಹೇಳ್ತಾರ್ರಿ ಮಣ್ಣು ಹಾಳಾತೈತಿ ಹಂಗಾತೈತಿ ಅಂತ ಹೇಳಿ. ಇಲ್ರಿ, ನೀವು ಮಣ್ಣು ಶುದ್ಧ ಮಾಡ್ಕೋರಿದ್ರೆ ಹೆಂಗೂ ಮಾಡ್ಕೋತೀರಿ. ಈಗ ಇನ್ನೊಂದು ವಾರ ಒಳಗೆ ಇದೇನಿತ್ತಿರಲ್ಲ ಕಸ ಎಲ್ಲ ತೆಗದ ಇವ್ ಡೇಟಾನ ಅಂದ್ರ ಮದರ್ ಶೂಟ್ ಏನಂತಿರಲ್ಲ ಇತರನೆಲ್ಲ ಮುರಿಬೇಕಾಗೈತಿ. ಇದನ್ನೆಲ್ಲ ಕಟ್ ಮಾಡಿ ತೆಗಿತೇನ್ರಿ. ಯಾಕಂದ್ರೆ ಸ್ವಲ್ಪ ಬಡ್ಡಿ ಮಣ್ಣಿಲ್ಲ, ಮತ್ತ ಮುರಿಯಾಕ ಹೋಯ್ತಂದ್ರೆ ಇದ ಬಡ್ಡಿ ಎಲ್ಲ ಇರ್ತಾವು. ಸೊ ಬೇರ್ವಾಳ ಇರ್ತಾವ. ಆ ತರದಿಂದಾಗಿ ಇದನ್ನ ಕಟ್ ಮಾಡಿ ತೆಗಿಬೇಕಂತ ಹೇಳಿ ಪ್ಲಾನ್ ಐತಿ. ಸೊ ಈ ತರ ಗ್ರೋತ್ ನ ನೀವು ಮಂಡ್ಯ ಒಳಗೆ ಕಾಣಬಹುದು. ಮತ್ತೊಂದು ಏನ್ ಹೇಳ್ಬೇಕು, ನಮ್ಮ ಗೈಡೆನ್ಸ್ ಅಂದ್ರೆ ನಾವೇನ್ ಹೇಳತ್ತೀವಲ್ಲ ಇದನ್ನ ಔಷಧನ ಯೂಸ್ ಮಾಡ್ಕೊಂಡ ಕೆಲವೊಂದ್ ರೈತನ ರಿಸಲ್ಟ್ಗಳನ್ನ ಅವ್ರ ಊರೊಳಗೆ ಇಲ್ಲಿ ತನಕ ಅಂದ್ರೆ ರಿಸಲ್ಟ್ ಯಾರು ಔಷಧನ ಗೊತ್ತಿರಲ್ಲಲ್ರಿ ಅವ್ರನ್ನ ಮಾಡ್ಕೊಂಡ ರಿಸಲ್ಟ್ ನ ತಕೊಳತ್ತಾರು. ಸೊ ನಿಮ್ಗ ನೆಕ್ಸ್ಟ್ ವಿಡಿಯೋ ಒಳಗ ಏನ್ ಮಾಡ್ತೇನ್ರಿ ಅಂದ್ರ ಮತ್ತೊಂದು ಅಪ್ಡೇಟ್ ನ ಕೊಡ್ಬೇಕಾಗಿತ್ತು. ಈ ವಿಡಿಯೋನ ಯಾರ ರೈತರು ನೋಡತ್ತಿರಲ್ಲ, ನಮ್ಮ ಉಗಾರ್ ಕುರ್ದ ನಮ್ದು ಮೊದ್ಲು ಹತ್ತನೇ ತಾಲೂಕ್ ಐತ್ರಿ. ಸೊ ಈ ಕಾಗವಾಡ ಆಗೈತಿ. ಸುತ್ತಮುತ್ತಲು ಯಾರ ರೈತರು ನಿಮ್ ಎಕ್ಸ್ಪೀರಿಯನ್ಸ್ ನ ಎಲ್ಲಾ ಕರ್ನಾಟಕ ಅಥವಾ ಇಡೀ ದೇಶದ ರೈತರಿಗೆ ನಿಮ್ ಎಕ್ಸ್ಪೀರಿಯನ್ಸ್ ನ ತಿಳಿಸೋರಿ, ಅಥವಾ ನೀವು ಚೇಂಜಸ್ ನ ಏನೇನ್ ಚೇಂಜಸ್ ನ ಮಾಡ್ಕೊಂಡಿರ ಅಗ್ರಿಕಲ್ಚರ್ ಒಳಗ ಅದನ್ನ ತೋರ್ಸೋರ್ ಇದ್ರಂದ್ರೆ ಕೆಳಗಿನ ನಂಬರ್ ಕಾಣತೈತಲ್ಲ ಇದಕ್ಕೆ ನಿಮ್ಮ ಅಡ್ರೆಸ್ ನ
ವಾಟ್ಸಪ್ ಮಾಡ್ರಿ. ಆಮೇಲೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ಯಾವ ಹೊರೈಟಿ ಬೆಳೆದಿರಿ, ಮತ್ತೆ ಯಾವಾಗ ನೀವು ಟೈಮ್ ಫ್ರೀ ಇರ್ತೀರಿ ಆ ಟೈಮ್ ಒಳಗೆ ನಾವು ಬಂದ ವಿಡಿಯೋನ ಮಾಡ್ಕೊಂಡ. ಸೊ ಕರ್ನಾಟಕದಾಗ ಈಗ ಸದ್ಯ ಅಂತೂ ರೈತರು ನಮ್ಮ ಕರ್ನಾಟಕದಿಂದ ಎಲ್ಲಾ ಫುಲ್ ಸಪೋರ್ಟ್ ಕೊಡತ್ತಾರು. ಸೊ ಕರ್ನಾಟಕದ ಎಲ್ಲಾ ರೈತರಿಗೆ ನಿಮ್ಮ ವಿಡಿಯೋನ ಮುಟ್ಟಿಸ್ತೀವ್ರಿ. ಆಮೇಲೆ ನೀವೇನ್ರಿ ಚೇಂಜಸ್ ಮಾಡ್ಕೊಂಡಿರಿ ಅಂದ್ರೆ ಅದನ್ನ ರೈತರು ತಿಳ್ಕೊತಾರೋ, ಅಥವಾ ರೈತರು ಏನ್ರಿ ಚೇಂಜಸ್ ನ ಮಾಡ್ಕೊಂಡಿರ ಅಂದ್ರೆ ನೀವು ತಿಳ್ಕೊಬಹುದು. ಸೊ ಇದು ಕೆಲಸನ ಜಾರಿಗೆ ತರ್ಬೇಕಂತ ಅಂದ್ರೆ ಸೊ ಈ ಕೆಲಸನ ಮಾಡ್ಬೇಕಂತೇಳಿ ಅನ್ಕೊಳತ್ತೇನ್ರಿ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅದು ಆಗವಲ್ತು. ಸೊ ನೋಡೋಣ್ರಿ, ಇನ್ನ ಜಲ್ದಿನ ಅದನ್ನ ರೆಡಿ ಮಾಡಿ ಕರ್ನಾಟಕದ ಮೂಲೆ ಹೋಗಿ ರೈತರನ್ನ ಇಂಟರ್ವ್ಯೂ ಮಾಡುವಂತ ಕೆಲಸನ ಮಾಡ್ಬೇಕನ್ನತ್ತೀನಿ. ಸೊ ಅದರ ಸಲುವಾಗಿ ಒಂದು ಟೀಮ್ ನ ಬಿಲ್ಡ್ ಮಾಡತ್ತೀನಿ. ಆ ಟೀಮ್ ಬಿಲ್ಡ್ ಆದ ಕೂಡಲೇ ನೀವೇನ್ ವಿಡಿಯೋ ನೋಡತ್ತಾರಲ್ಲ ನಿಮ್ಮ ಊರಿಗೂ ನಾನು ಬರ್ಬೋದು. ಸೊ ಯಾವ ಊರಿಗೆ ಯಾವಾಗ ಬರ್ತಿರ್ತೇನೆ ಅಂತ ನಾನು ಇನ್ಸ್ಟಾಗ್ರಾಮ್ ಒಳಗ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಇದೈತಿ, ಫೇಸ್ಬುಕ್ ಪೇಜ್ ಇದೈತಿ, ಆಮೇಲೆ ಯೂಟ್ಯೂಬ್ ಚಾನಲ್ ಇದೈತಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆದ ಅದರ್ಸ್ಟ್ ರೈತರಿಗೆ ಶೇರ್ ಮಾಡ್ರಿ, ಹಂಗ ಎಲ್ಲಾ ರೈತರಿಗೆ ಹೆಲ್ಪ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.